ವಿಶ್ವ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. ತಾಯಿ ಅಂದ್ರೇ ಅಷ್ಟು ಖುಷಿಯಾಗುತ್ತೆ. ಯಾಕೆ? ನಮಗೆ ಗರ್ಭದಿಂದ ಯಾವಾಗ ನಾವು ಭೂಮಿಗೆ ಬರ್ತೀವಿ ಅಂತ ಡಿಸೈಡ್ ಮಾಡಿರ್ತಾನೆ ದೇವರು, ಆಗ ಆ ಕ್ಷಣದಿಂದ ಗರ್ಭದಲ್ಲಿ ಮೊಳೆತಿರ್ತೀವಲ್ಲ, ಆ ಕ್ಷಣದಿಂದ ಕೂಡ ಅಮ್ಮನ ಜೊತೆ ನಮಗೆ ಒಂಥರ ಇಂಟರ್ನಲ್ ಕಾಂಟ್ಯಾಕ್ಟ್ ಇರುತ್ತೆ. ಹೇಗೆ? ಈಗ ಅಮ್ಮನ ಗುಣಗಳು ನಮಗೆ ಗೊತ್ತಿರುತ್ತೆ, ಅಮ್ಮನ ಧ್ವನಿ ನಮಗೆ ಗೊತ್ತಾಗುತ್ತೆ, ನಾವು ಹೇಗೆ ಅನ್ನೋದು ಅಮ್ಮ ಗೊತ್ತಾಗುತ್ತೆ. ಕೆಲವೊಂದು ಸಲ ಹೇಳ್ತಾರೆ, ಮಗು ಹೇಗಿರುತ್ತೆ ಅನ್ನೋದು ಅಮ್ಮನ ನಡವಳಿಕೆ ಮೂಲಕ ನಾವು ಕಂಡ್ಕೋಬಹುದು ಅಂತ ಕೂಡ ಹೇಳ್ತಾ ಇರ್ತಾರೆ. ಅಂದರೆ ತಾಯಿ ಮತ್ತು ಮಗುವಿನ ವೈಯಕ್ತಿಕ ಬಾಂಧವ್ಯ, ಆ ಒಂದು ಪರ್ಸ್ನಾಲಿಟಿ ಒಂದು ಹೊಂದಾಣಿಕೆ ಅಂತಾರಲ್ಲ, ಅಲ್ಲಿಂದನೇ ಕನೆಕ್ಟ್ ಆಗೋಕ್ಕೆ ಶುರು ಆಗುತ್ತೆ. ಅವಳು ತುಂಬ ಖುಷಿಯಾದಾಗ ಏನು ಮಾಡ್ತಾಳೆ ಅಂದರೆ, ತಾನೊಬ್ಬಳೇ ಇದ್ದಾಗ, ಪ್ರೈವೇಟ್ಸಿ ಇದ್ದಾಗ ಏನು ಮಾಡ್ಕೊತಾಳೆ ಅಂದರೆ, ಮಗುನ ತನ್ನ ಹೊಟ್ಟೆಯಲ್ಲಿ ಏನು ಮಾಡ್ತಾಯಿದೆ ಅನ್ನೋದು ಕೂಡ ಅವಳು ಫೀಲ್ ಮಾಡ್ಕೊತಾಳೆ. ಮುಟ್ಟಿ ಮುಟ್ಟಿ ನೋಡ್ಕೊತಾಳೆ, ಅದನ್ನು ಅನುಭವಿಸ್ತಾಳೆ. ಆ ಒಂದು ಅನುಭೂತಿ ಅವಳು ಪಡೆದಿರ್ತಾಳೆ. ಅಂಥ ತಾಯಿ ಇವತ್ತು ಪ್ರತಿಯೊಬ್ಬರು ತಾಯ್ತನ ಅನುಭವಿಸಿರ್ತಾರೆ. ಅಂಥ ಖುಷಿ, ಸಂತೋಷ, ನೆಮ್ಮದಿ ಜೊತೆಗೆ ಮಗುವಿನೊಂದಿಗೆ ಗರ್ಭದಲ್ಲಿರುವಾಗಲೇ ತುಂಟಾಟ ಆಡೋವಂಥ ಒಂದು ಸಂಭ್ರಮ ಏನಿರುತ್ತಲ್ಲ, ಅದು ತಾಯಿಗೆ ಮಾತ್ರ. ಈಗ ಅಂಥ ಮಗು ಹುಟ್ಟುತ್ತಾ ಏನು ಮಾಡುತ್ತೆ ಅಂದರೆ, ಪೇನ್ ಕೊಡ್ತಾ ಇರುತ್ತೆ. ಪೇನ್ ಕೊಡ್ತಾ ಇದ್ರೂ ಕೂಡ ಅವಳು ಹೇಳೋದು ಒಂದೇ ಮತ್ತೆ, ಅಪ್ಪ ದೇವರೇ, ಭೂಮಿಗೆ ಏನೂ ಆಗದೆ ಇರೋ ಥರ ಮಗು ಬರಲಿ, ನನಗೂ ರಕ್ಷಿಸು, ಮಗುನೂ ರಕ್ಷಿಸಪ್ಪ ದೇವರೇ ಅಂತ ಬೇಡ್ಕೊತಿರ್ತಾಳೆ. ಆ ಒಂದು ಪೇನು ಎಷ್ಟು ಪೇನ್ ಇರುತ್ತೆ ಅಂದರೆ, ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅದು ಎಂಥ ಪೇನ್ ಅಂತ. ತಾಯಿ ಮಗುವನ್ನು ನೋಡಿದ ಕ್ಷಣ ಆ ನೋವು ಮರ್ತೆ ಬಿಡ್ತಾಳೆ. ಆ ಒಂದು ಮುಗುಳ್ನಗೆ, ಆ ಒಂದು ಮಂದಹಾಸ, ಆಮೇಲೆ ಆ ಮಗುವಿನ ಮುಗ್ಧ ಮುಖ, ಅದರ ಕಣ್ಣು, ಕೈ, ಪುಟ್ಟ ಅದು ಹೇಳೋಕ್ಕೊಳಕ್ಕಂತ ಆಗೋದೇ ಇಲ್ಲ. ಆ ಒಂದು ಸ್ಪರ್ಶ, ಆ ಒಂದು ಮನೋಭಾವನೆ, ಅದನ್ನು ಅನುಭವಿಸ್ತಾ ಅವಳು ಇಡೀ ದಿನ, ಅಂದರೆ ರಾತ್ರಿಯಿಂದ ಬೆಳಗ್ಗೆವರೆಗೂ, ಒಂದು ವೇಳೆ ಪೇನ್ ಸ್ಟಾರ್ಟ್ ಆದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೆಲ್ಲಿಗೆ. ಒಂದು ವೇಳೆ ಸಾಯಂಕಾಲ ಇತ್ತು ಅಂದರೆ ಬೆಳಗ್ಗೆವರೆಗೂ, ಒಟ್ಟಿನಲ್ಲಿ ಅವರು 10 ರಿಂದ 12 ಗಂಟೆ ಆದರೂ ಅವರು ಪೇನ್ ತಾಳಲೇಬೇಕು. ಕೊನೆಯ ಕ್ಷಣಗಳಂತೂ, ಕೊನೆಯ ಮೂಮೆಂಟ್ 1-2 ಗಂಟೆ ಅಂತೂ ಕೇಳಲೇಬಾರ್ದು. ಅಷ್ಟು ಜೀವ ಹೇಗಿರುತ್ತೆ ಅಂದರೆ, ದೇವರ ಬಾಗಿಲವರೆಗೂ ಕರ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಜೀವನ ತನ್ನ ಜೊತೆ ಹೊತ್ತು ತರಂಥ ಆ ಒಂದು ಮೂಕ ವೇದನೆ, ಆ ಒಂದು ಹಠ ಸಾಧನೆ, ಆ ಒಂದು ಭಾವನೆಗಳನ್ನೆಲ್ಲ ತನ್ನೊಂದಿಗೆ ಅದುಮಿಟ್ಟುಕೊಂಡು ಅದನ್ನೆಲ್ಲ ಅನುಭವಿಸಿ ಆ ಮಗುನ ಜೊತೆಗೆ ಧರೆಗೆ ಕರ್ಕೊಂಡು ಬರ್ತಾಳಲ್ಲ, ಅಂಥ ಋಣ ನಾವು ಯಾರು ಯಾವತ್ತೂ ತೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಮಹತ್ವದ ಋಣ ಅದು. ಅಂಥದ್ರಲ್ಲಿ ನಾವು ವಿಶ್ವ ತಾಯಂದಿರ ದಿನಾಚರಣೆ ಯಾಕೆ ಮಾಡ್ತಾಯಿದ್ದೀವಿ? ವಿಶ್ವ ತಾಯಂದಿರ ದಿನಾಚರಣೆ ನಾವು ಯಾಕೆ ಮಾಡ್ಕೊತಾ ಇದ್ದೀವಿ, ಇದು ಯಾಕೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಈಗ ಏನಾಗುತ್ತೆ, ನಾವು ತುಂಬ ಮಾಡರ್ನ್ ಆಗಿದ್ದೀವಿ, ನಾವು ತುಂಬ ಮುಂದುವರೆದೀವಿ, ಅಪ್ಪ ಅಮ್ಮನಕ್ಕಿಂತ ಜಾಣರಾಗಿಬಿಟ್ಟಿದ್ದೀವಿ, ಅಪ್ಪ ಅಮ್ಮಗೆ ಗೊತ್ತಿಲ್ಲದೆ ಇರೋ ವಿಷಯ ನಮಗೆ ತುಂಬ ಗೊತ್ತಿದೆ ಅಂತೆಲ್ಲ ಹಾರಾಡ್ತಾ ತುಂಬ ಮುಂದಕ್ಕೆ ಹೋಗ್ಬಿಟ್ಟಿದ್ದೀವಿ ಅಲ್ವಾ? ಆವಾಗ ಏನಾಗುತ್ತೆ, ತುಂಬ ಮುಂದಕ್ಕೆ ಹೋದಾಗ ಕೆಳಗಡೆ ನಿಂತಿರೋ ಅಪ್ಪ ಅಮ್ಮ ನಮಗೆ ಮೇಲಕ್ಕೆ ಹಾರಕ್ಕೆ ಬಿಟ್ಟಿರ್ತಾರಲ್ಲ, ಅಲ್ಲಿ ಕೆಳಗಡೆ ಇರುತ್ತಲ್ಲ ಸೂತ್ರ, ಅದು ಮರೆತು ಹೋಗ್ಬಿಟ್ಟಿರ್ತೀವಿ. ಬರೀ ಗಾಳಿಯಲ್ಲಿ ಹಾರಾಡ್ತಾ ಇದ್ದೀವಿ ಹೊರತಾಗಿ ನಾವು ಎಲ್ಲಿಂದ ಬಂದೀವಿ, ಏಕೆ ಬಂದೀವಿ, ಅದಕ್ಕೆ ಯಾರು ಕಾರಣರು, ಅದರಲ್ಲಿ ಏನಿತ್ತು, ಅಪ್ಪ ಅಮ್ಮ ತ್ಯಾಗ ಏನು, ಇದೇನು ನಮಗೆ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ, ಮಾಡ್ರನ್ ಅಂತ. ಅಂದರೆ ಇದರ ಅರ್ಥ ಏನು ಅಂದರೆ, ನಾವು ನಮ್ಮ ಹುಟ್ಟಿಗೆ ಕಾರಣ ಆದಂಥ ಅಪ್ಪ ಅಮ್ಮನ ಒಂದು ದಿನ ನೆನೆಸ್ಕೊಳ್ರಪ್ಪ, ಇಡೀ ದಿನ ಇದ್ದಿದ್ರು ಪರವಾಗಿಲ್ಲ, ಅಂಥ ಸ್ವಾರ್ಥಿಗಳು ಆಗಬೇಡಿ ನೀವೆಲ್ಲ ಅನ್ನೋ ಕಾರಣಕ್ಕೆ ನಾವು ಈ ದಿನಾಚರಣೆಗಳನ್ನೆಲ್ಲ ಮಾಡ್ತಾ ಹೋಗಬೇಕಾಗಿದೆ. ನಿಜ ಹೇಳಬೇಕಂದ್ರೆ, ಅಮ್ಮನ ಋಣ ನಾವು ಯಾರೂ ತೀರಿಸಲು ಸಾಧ್ಯ ಇಲ್ಲ. ಹೇಗೆ ಭೂತಾಯಿಯ ಋಣ ತೀರಿಸಲು ಸಾಧ್ಯ ಇಲ್ಲವೋ, ಅದೇ ಥರ ಅಮ್ಮ ಕೂಡ ತನ್ನ ಗರ್ಭದಲ್ಲಿ ನವಮಾಸ ಹೊತ್ತು ನಮ್ಮನ್ನು ಸಾಕಿ ಸಲಹಿ ಎದೆ ಹಾಲುಣಿಸಿ ನಮ್ಮ ಅನೇಕ ತಪ್ಪುಗಳನ್ನೆಲ್ಲ ಸರಿ ಮಾಡ್ತಾ ಕೈ ಹಿಡಿದು ನಡೆಸ್ತಾ
ಹೇಗೆ ಮಾತಾಡಬೇಕು, ಹೇಗೆ ಕೂಡಬೇಕು, ಹೇಗೆ ನಿಲ್ಲಬೇಕು, ಹೇಗೆ ಜನರ ಜೊತೆ ಬೆರೀಬೇಕು, ಯಾವ ರೀತಿ ಬದುಕಬೇಕು, ಪ್ರತಿಯೊಂದು ವಿಷಯನೂ ನಮಗೆ ಪಿನ್ ಟು ಪಿನ್ ಹೇಳ್ಕೊಟ್ಟಿರ್ತಾರೆ ಅಲ್ವಾ. ಅಂಥ ಅಮ್ಮನ ಬಗ್ಗೆ ಇವತ್ತು ನಾವು ಏನಾದರೂ ಮಾತಾಡ್ತಾ ಇದ್ದೀವಿ ಅಥವಾ ಏನೋ ಒಂದು ಮಾಡ್ತಾ ಇದ್ದೀವಿ ಅಂತಂದರೆ ಪ್ರತಿಯೊಂದು ಕಡೆ ಅಮ್ಮನ ಸ್ಫೂರ್ತಿ ಇದ್ದೇ ಇರುತ್ತದೆ. ಹಾಗಂತ ಅಮ್ಮ ಆಗಲಿ ಅಪ್ಪ ಆಗಲಿ ಅವರ ಸ್ಫೂರ್ತಿ ನಮಗೆ ಕೊಡಲ್ಲ ಹಾಗೆ ಹೀಗೆ ಅಂತ ಹೇಳೋದು ಶುದ್ಧ ಸುಳ್ಳು. ಯಾಕಂದರೆ ಅಪ್ಪ ಅಮ್ಮ ನಮಗೆ ತಾವೆಷ್ಟೇ ಕಡು ಬಡತನದಲ್ಲಿದ್ದರೂ ಕೂಡ ನಮಗೇನು ಮಾಡಿರ್ತಾರೆ, ಒಳ್ಳೆಯ ಬಟ್ಟೆ ಕೊಡಿಸಿರ್ತಾರೆ, ಶಾಲೆಗೆ ಕಳಿಸಿರ್ತಾರೆ, ನಮಗೆ ಒಳ್ಳೆಯ ಜೀವನ ರೂಪಿಸಬೇಕು ಅನ್ನೋ ಗಟ್ಟಿ ನಿರ್ಧಾರ ಮಾಡಿರ್ತಾರೆ. ಕೇವಲ ನಮ್ಮನ್ನಷ್ಟೇ ಅಲ್ಲ, ನಮ್ಮ ಜೊತೆ ಇರುವಂಥ ನಮ್ಮ ಸಹ ವರ್ತಿಗಳು ಅಂದರೆ ನನ್ನ ಒಡ ಹುಟ್ಟಿದವರ ಜೊತೆಗೂ ಕೂಡ ಅಷ್ಟೇ ಅದೇ ಥರ ಮೂಮೆಂಟ್ಸ್ ಇರುತ್ತೆ. ಅವರು ಯಾವುದೇ ಸ್ವಾರ್ಥ ಇಲ್ಲದೇ ಅಷ್ಟೇ ಪ್ರೀತಿಯಿಂದ ಪ್ರತಿಯೊಬ್ಬರನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ಆ ಒಂದು ಗುಣ, ಆ ಒಂದು ಸಹನೆ, ತಾಳ್ಮೆ ಅವರಿಗಿರುತ್ತೆ ಅನ್ನೋದು ನಾವು ನೆನಪಿಸ್ಕೋಬೇಕು. ಅದು ಒಂದಾಗುತ್ತೆ. ಈಗ ಅಮ್ಮನ ವಿಷಯ ಆಗಲಿ ಅಪ್ಪನ ವಿಷಯ ಆಗಲಿ ಬಂದಾಗ ಈಗ ನಾವು ಅನೇಕ ಕಡೆ ನೋಡ್ತಾ ಇದ್ದೀವಿ, ಹೆಣ್ಮಕ್ಳು ತಾಳ್ಮೆಯಿಂದ ಇರ್ತಾ ಇಲ್ಲ, ಹೆಣ್ಮಕ್ಳು ಹಾಗೆ ಹೀಗೆ ಅಂತ. ಹೆಣ್ಮಕ್ಳು ತಾಳ್ಮೆಯಿಂದ ಇರ್ತಾ ಇದ್ದಾರೆ, ತುಂಬಾ ಇರ್ತಾ ಇದ್ದಾರೆ. ಎಷ್ಟು ಸಹಿಸ್ಕೋಬೇಕು ಅಷ್ಟು ಸಹಿಸ್ಕೊಂಡಾಗಿದೆ. ಅದರಿಂದ ಆಚೆನೂ ಸಹಿಸ್ಕೋಬೇಕು ಅಂದಾಗ ಎಲ್ಲೋ ಒಂದು ಕಡೆ ಭೂಮಿ ದಾರಿನೂ ಕೂಡ ಒಂದೊಂದು ಸಲ ಭೂಕಂಪ ಆಗ್ತಾ ಇರುತ್ತೆ. ಸಮತೋಲನ ಕಾಪಾಡ್ಕೋಬೇಕು ಅಂತ. ಆಗ ಮನಸ್ಥಿತಿ ಪರಿಸ್ಥಿತಿ ಹೇಗಿರುತ್ತೋ ಅದನ್ನು ನಿಭಾಯಿಸ್ಕೊಂಡು ಹೋಗದೇ ಇರುವಂಥ ಸಂದರ್ಭ ಬಂದಾಗ ಎಲ್ಲೋ ಒಂದು ಕಡೆ ಆಚೆ ಈಚೆ ಹೊರಗಡೆ ಬರುತ್ತೆ ಕೋಪ ತಾಪ. ಅದನ್ನು ಮಕ್ಕಳಾದಂಥವ್ರು ಅಥವಾ ನಾವಾದವರು ಅಥವಾ ಯಾರೇ ಇರಲಿ ಒಬ್ಬರು ಕೋಪ ಮಾಡ್ಕೊಂಡಾಗ ಇನ್ನೊಬ್ಬರು ಸೈಲೆಂಟಾಗಿರಬೇಕು. ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ತಾಯಿ ಅನ್ನೋದು ಪರಮ ಪವಿತ್ರವಾದಂಥ ಪದ. ಹೇಳಿದ್ನಲ್ಲ, ತಾಯಿ ನಿನ್ನ ಉಪಕಾರವನ್ನು ಮರೆಯಲು ಹೆಂಗೆ ನಾನು ಅಂತ ಒಂದು ಜನಪದ ಗೀತೆ ಇದೆ. ಕೇಳ್ತಾ ಹೋದರೆ ಕಣ್ಣೀರು ತನ್ನ